ಯಾಕೆ ನಮ್ಗೆ ಡೈವರ್ಟ್ ಆಗುತ್ತೆ, ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದ್ರೆ ಇದಕ್ಕೋಸ್ಕರನೇ. ನಾವು ಪ್ರೆಸೆಂಟ್ ಬಿಟ್ಬಿಟ್ಟು ಪಾಸ್ಟ್ ಹೋಗ್ತೀವಿ, ಇಲ್ಲ ಫ್ಯೂಚರ್ಗೆ ಹೋಗ್ಬಿಡ್ತೀವಿ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕಲ್ಲರೂ. ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ಟೈಮಲ್ಲಿ ಏನ್ ಮಾಡ್ತಿದ್ವೋ ಅದೇ ನಮ್ಗೆ ಇಂಪಾರ್ಟೆಂಟ್. ಊಟ ಮಾಡ್ತಿದ್ರೆ ಊಟನೇ ಇಂಪಾರ್ಟೆಂಟ್, ಟಿವಿ ನೋಡ್ತಿದ್ರೆ ಟಿವಿ ಇಂಪಾರ್ಟೆಂಟ್, ಓದ್ತಾ ಇದ್ರೆ ಓದ್ ಇಂಪಾರ್ಟೆಂಟ್. ಇದೇ ಮೂಮೆಂಟ್ ಅಷ್ಟೇ. ಆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ನಾವು ಏನ್ ವಿಚಾರ ತಿಳ್ಕೊಂತಿದ್ವಿ, ಏನ್ ಮಾತಾಡ್ತಿದ್ವಿ, ಏನ್ ನಮಗ್ ಬೇಕು ಅಷ್ಟೇ. ಬೇರೆ ಯಾವ್ದು ನಮ್ ತಲೆ ಕೆಡ್ಸ್ಬಾರ್ದು. ಎಲ್ಲರೂ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಬದುಕ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾವಾಗ್ಲೂ ಅಲ್ಲಿರಲ್ಲ, ಅದಕ್ಕೆ ದೇಹ ಮಾತ್ರ ಇರುತ್ತೆ, ಮನಸ್ಸು ಎಲ್ಲೆಲ್ಲ ಓಡ್ತಾ ಇರುತ್ತೆ. ಅದನ್ನೇ ನಾವು ನಿಗ್ರಹ ಅಂತ ಹೇಳ್ತೀವಿ. ಕ್ಲಾಸಲ್ಲಿ ಬರೋ ಚಿಕ್ಕ ಚಿಕ್ಕ ವಿಚಾರ, ಉಸಿರಾಡೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು. ಅದೇ ನಮ್ಗೆ ಏಕಾಗ್ರತೆ, ಅಲ್ಲೇ ಪರಮಾತ್ಮ ಇರೋದು. ನಾವ್ ಏನು ಬೇರೆ ಏನು ದೇವ್ರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆ ಪ್ರೆಸೆಂಟ್ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಅಲ್ಲಿ ಇನ್ನೊಂದು ವಿಚಾರ, ಇನ್ನೊಬ್ಬ ವ್ಯಕ್ತಿ ಬರಬಾರ್ದು. ಅದೇ ಭಗವಂತ. ಏಕಾಗ್ರತೆ ಅನ್ನೋದು ಅದನ್ನೇ. ಅದಕ್ಕೇನು ದೊಡ್ಡ ಸಾಹಸ ಮಾಡ್ಬೇಕಾಗಿಲ್ಲ. ನಾವು ನಮ್ಮ ಮೈಂಡ್ಗೆ ಆ ಕೆಲಸ ಕೊಡ್ಬೇಕು. ಇದು ನಾನು ಇವಾಗ ಮಾಡ್ತಿರೋ ಕೆಲಸ, ಇದು ನನ್ಗೆ ಇಂಪಾರ್ಟೆಂಟ್, ಬೇರೆ ಅಲ್ಲ, ಬೇರೆಯವರಲ್ಲ. ಈಗ ಫೋನ್ ಮಾಡ್ಕೊಂಡು ಅಡ್ಗೆ ಮಾಡ್ತಾರಲ್ಲ, ಫೋನ್ ಮಾಡ್ಕೊಂಡು ಟಿವಿ ನೋಡ್ತಿರ್ತಾರೆ, ಫೋನ್ ಮಾಡ್ಕೊಂಡು ಇನ್ನೇನೋ ಕೆಲಸ ಮಾಡ್ತಿರ್ತಾರೆ, ಅದಲ್ಲ ಇಂಪಾರ್ಟೆಂಟೇ ಅಲ್ಲ. ಅದೆಲ್ಲ ಫೋನ್ ಮಾಡ್ಕೊಂಡು ಏನ್ ಕೆಲಸನೂ ಮಾಡ್ತಾರೆ. ಮೋಸ ಮಾಡ್ದಂಗೆ ನಾವು, ಮೋಸ ಮಾಡ್ದಂಗೆ ಆ ಕೆಲಸಕ್ಕೆ. ನಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ಇರೋದೇ ಇಲ್ಲ. ಏನೋ ಫೋನಲ್ಲಿ ಮಾತಾಡ್ಕೊಂಡು ಏನೋ ಕಷ್ಟನೋ ಸುಖನೋ ಯೋಚನೆನೋ ಅಳುನೋ ನಗುನೋ ಅಸಹ್ಯವಾದ ಮಾತುಗಳು, ಅಥವಾ ಏನಂತಾರೆ ಅದನ್ನ, ಆಭಾಸವಾದ ಮಾತು, ಗಾಸಿಪ್, ಇದೆಲ್ಲ ಮಾತಾಡ್ಕೊಂಡು ಅಡುಗೆ ಮಾಡಿದ್ರೆ ಅದೆಲ್ಲ ಮನೆಯವ್ರ ಮೇಲೆ ಪರಿಣಾಮ ಬೀರುತ್ತೆ. ಉಪ್ಪು ಜಾಸ್ತಿ ಆಗ್ತಾರೆ, ಖಾರ ಕಮ್ಮಿ ಆಗ್ತಾರೆ, ಇನ್ನೇನೋ ಮಾಡ್ತಾರೆ, ಊಟ ಮಾಡಕ್ಕಾಗಲ್ಲ, ಸರಿಯಾಗಿ ತಿನ್ನೋರು ತಿನ್ನಲ್ಲ, ಆ ಮಾತಾಡೋರು ಸರಿಯಾಗಿ ಮಾತಾಡಲ್ಲ, ಅಥವಾ ಮನೇಲಿ ತಿನ್ನೋದೇ ಇಲ್ಲ ಎಷ್ಟೊಂದ್ ಜನ. ಅದಕ್ಕೆ ಇವಾಗ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಟಿಫನ್ ಸೆಂಟರ್ಗಳು, ಎಲ್ಲಿ ನೋಡಿದ್ರು ಫಾಸ್ಟ್ ಫುಡ್ಸ್, ಎಲ್ಲಿ ನೋಡಿದ್ರು ಹೋಟ್ಲ್ಸ್, ಎಲ್ಲಿ ನೋಡಿದ್ರು ಜನ ಜನ ಜನಪ್ಪ. ಅದ್ ಏನ್ ತಿಂತಾರೆ ಹೋಟ್ಲಿಗೆ ಹೋಗಿ ಅಂತಂದ್ರೆ, ಇವ್ ಮನುಷ್ಯರಾಯ ಏನ್ ಪ್ರಾಣಿಗಳಾಗ್ಬಿಟ್ಟಿದಾರೆ ಎಲ್ಲಾರು ಅಂತ ಅನ್ಸುತ್ತೆ. ಬರೀ ಹೋಟ್ಲು 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 ಹೋಟ್ಲು. ನಮ್ ಸ್ವಿಗ್ಗಿ ಝೊಮ್ಯಾಟೊ ಬಂದ್ಮೇಲೆ ಸಿಕ್ಕಾಪಟ್ಟೆ ಆಗೋಯ್ತು. ಆ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೋ ಇರ್ಬೇಕು ಅವ್ರದ್ದು, ಎಲ್ಲಾರ ಮನೆಗೂ ಬೇಕು. ಹಂಗಾಗಿ ನಾವ್ ಏನ್ ಕೆಲಸ ಮಾಡ್ತೀವೋ ಆ ಕೆಲಸ. ನಿಜ ಹೇಳ್ತೀನಿ, ಒಂದು ಮೊಸರನ್ನ ಮಾಡ್ಕೊಂಡು ತಿಂದ್ರು ಸಾಕು ಕಣ್ರಿ. ಒಂದ್ ಅನ್ನ ಮಾಡಿ ಮೊಸರು ಹಾಕೊಂಡು, ಒಂದು ಉಪ್ಪಿನಕಾಯಿ ಹಾಕೊಂಡು, ಇಲ್ಲ ಒಂದ್ ಹಪ್ಳ ಹಾಕೊಂಡು ತಿಂದ್ರೆ ಅದ್ರಷ್ಟು ಸೌಖ್ಯ ಆರೋಗ್ಯ ಇನ್ನೊಂದಿರೋದು. ಏನೋ ಮಾಡಕ್ ಆಗ್ಲಿಲ್ಲ, ಕಷ್ಟ ಆಯ್ತು ಅಡ್ಗೆ ಮಾಡೋದು ಅಂತಂದ್ರೆ ಒಂದ್ ಮೊಸರನ್ನ ಮಾಡ್ಕೊಂಡು ತಿನ್ಬೋದಲ್ಲ, ತಂಪಾಗಿರ್ಬೋದು, ಎಲ್ಲರೂ ಆರಾಮಾಗಿರ್ಬೋದು. ನಮ್ಗೆ ಮಾಡಕ್ ಆಗಲ್ಲ, ದುಡ್ಡಿದೆ ಏನ್ ಮಾಡೋಣ, ಹೋಟ್ಲಿಗೆ ಹೋಗೋದು ಅಷ್ಟೇ. ಅಷ್ಟೇ ಎಲ್ಲ ಜನ ಮೈಂಡ್ ಸೆಟ್. ಆರೋಗ್ಯ ಹೋದ್ರೆ ಹೋಯ್ತು, ದುಡ್ಡು ಹೋದ್ರೆ ಹೋಯ್ತು, ಹೋಟ್ಲಲ್ಲಿ ತಿನ್ಬೇಕಷ್ಟೆ. ಸೊ ಏಕಾಗ್ರತೆ. ನಾವ್ ಒಂದು ಮೊಸರನ್ನ ಮಾಡಷ್ಟು ಪೇಶನ್ಸ್ ನಮ್ಗಿಲ್ಲ ಅಂತಂದ್ರೆ ನಮ್ಮಿಂದ ಯಾರಿಗೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ನಾವ್ ಬದುಕಿರೋದು ವೇಸ್ಟ್ ಅಷ್ಟೇ. ಬೇಕಾದ್ರೆ ನೀವು ಕುತ್ಕೊಂಡು ಇವತ್ತೆಲ್ಲ ಯೋಚನೆ ಮಾಡಿ, ನಾಳೆ ಎಲ್ಲ ಯೋಚನೆ ಮಾಡಿ. ಮಾಡೋರ್ಗೆ ಹೇಳ್ತಾ ಇಲ್ಲ, ಅಕಸ್ಮಾತ್ ನಮ್ಮ ಮನಸ್ಥಿತಿ ನಾಳೆ ಬೆಳಿಗ್ಗೆ ಹಂಗ ಹಾಳಾಗ್ಬೋದು. ಯಾಕಂದ್ರೆ ಪ್ರೆಷರ್ ಅಷ್ಟಿರುತ್ತೆ, ಅಥವಾ ಕೆಲಸಗಳು ಅಷ್ಟಿರುತ್ತೆ, ಸಂಪಾದನೆ ಅಷ್ಟಿರುತ್ತೆ. ಅವಾಗ ಎಲ್ಲರಿಗೂ ಹಂಗೆ ಅನ್ಸುದು, ಮಾಡಕ್ಕಾಗಲ್ಲ, ಆರ್ಡರ್ ಮಾಡ್ಬಿಡೋಣ, ಹೋಟ್ಲಿಗೆ ಹೋಗಿ ತಿನ್ಬಿಡೋಣ, ವಾರಕ್ಕೊಂದ್ಸಲ ತಿನ್ನೋಕೆ ಯೋಚನೆ ಮಾಡಿ ನೀವು ದಿನಾ ಮಾಡಕ್ ಶುರು ಮಾಡ್ಬಿಡ್ತೀರಾ. ಸೊ ಮಾಡೋದ್ರಲ್ಲಿ ನಿಷ್ಠೆ ಇರ್ಲಿ, ಏಕಾಗ್ರತೆ ಇರ್ಲಿ. ಏನ್ ಮಾಡ್ತಿದ್ದೋ ಅಲ್ಲಿ ನಿಮಗ್ ಗಮನ ಇರ್ಲಿ. ಫೋನಲ್ಲಿ ಯಾವತ್ತು ಮಾತಾಡ್ಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಕ್ ಹೋಗ್ಬಿಡಿ, ಮಾಡ್ಲೇಬೇಕು. ಇದೊಂದು ಟಿಪ್ಸ್ ಎಲ್ಲರೂ ಫಾಲೋ ಮಾಡಿ. ಮತ್ತೆ ಯಾವುದೇ ಒಂದು ಸಬ್ಜೆಕ್ಟ್ ನೀವು ಓದ್ಬೇಕಾದ್ರು, ಒಂದ್ ಕೆಲಸ ಮಾಡ್ಬೇಕಾದ್ರು, ಒಂದು ಮೂವಿ ನೋಡ್ಬೇಕಾದ್ರು ಇಂಪಾರ್ಟೆನ್ಸ್ ಅದಕ್ಕೆ ಕೂಡ. ಫೋನಲ್ಲಿ ಮಾತಾಡ್ಕೊಂಡು ಸೀರಿಯಲ್ಸ್ ನೋಡೋ ಉಚ್ಚಾರಗದಿದ್ರೆ ಸೀರಿಯಲ್ ನೋಡ್ಬೇಡಿ ಅಂತ ಹೇಳ್ತೀನಿ. ಫೋನಲ್ಲಿ ಮಾತಾಡ್ಕೊಂಡು ಸಂಪೂರ್ಣವಾಗಿ ಆ ಸೀರಿಯಲ್ ಗಮನಿಸಿ, ಹಿಂದೆಗಡೆ ಏನ್ ಹಾಕಿದ್ದಾರೆ, ಮುಂದೆಗಡೆ ಏನ್ ಇಟ್ಟಿದ್ದಾರೆ, ಅವ್ರು ಏನ್ ಮಾತಾಡ್ತಿದ್ದಾರೆ, ಅವ್ರು ಹೆಂಗ್ ಮೇಕಪ್ ಮಾಡಿದ್ದಾರೆ, ಅವ್ರು ಹೆಂಗ್ ಏನ್ ಡೈಲಾಗ್ಸ್ ಹೇಳ್ತಾ ಇದ್ದಾರೆ, ಅವ್ರ ಧ್ವನಿ ಹೆಂಗಿದೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ಬೇಕು. ನೋಡೋರ್ಗಿದ್ರೆ, ನಾನು ನೋಡ್ಬೇಡಿ ಅಂತ ಹೇಳ್ತೀನಿ ಸೀರಿಯಸ್ನ, ಬಟ್ ನೋಡೋರಿದ್ರೆ ಅದನ್ನೆಲ್ಲವನ್ನ ಗಮನಿಸಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಕೊಟ್ಟಿದ್ದಾರೆ, ಡೈರೆಕ್ಷನ್ ಏನ್ ಕೊಟ್ಟಿದ್ದಾರೆ, ಸೊ ಅದು ಏನೋ ಫೋಟೋಗ್ರಫಿ ಹೆಂಗ್ ಬರ್ತಾ ಇದೆ, ವಿಡಿಯೋ ಹೆಂಗ್ ತೆಗ್ದಿದ್ದಾರೆ, ಅದರಿಂದ ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ, ಇದೆಲ್ಲವನ್ನ ಆಲೋಚನೆ ಮಾಡಿ ಅದ್ರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ಆ ಅರ್ಧ ಗಂಟೆ ನಿಮ್ಗೆ ಸಾರ್ಥಕತೆ ತಂದ್ಕೊಡ್ಬೇಕು. ಅರ್ಧ ಗಂಟೆಲಿ ನೀವ್ ಏನಾದ್ರೂ ಕಲಿಬೇಕು ಅದ್ರಲ್ಲಿ. ಬರೀ ಮನೆ ಹಾಳು ಮಾಡೋಂಥ ಮಾತುಗಳಿಗೆ ಎಲ್ಲೋ ಸಾಯಿಸೋದು, ಎಲ್ಲೋ ಚುಚ್ಚೋದು, ಅದೆಲ್ಲ ಇಂಪಾರ್ಟೆಂಟ್. ಅದು ಬಿಟ್ಬಿಡಿ, ಮಿಕ್ಕಿದ್ದೆಲ್ಲ ನೋಡಿ. ಅದು ನಿಮ್ಗೊಂದು ಕಲೆ, ಒಂದು ಜ್ಞಾನ. ಅಷ್ಟು ಜನ ಶ್ರಮ ಪಟ್ಟಿರ್ತಾರೆ, ಅವ್ರದ್ದೆಲ್ಲ ಯೋಚನೆ ಮಾಡಿ ನೋಡಿ. ಅವಾಗ ನಿಮಗೂ ಏನ್ ಅನ್ಸುತ್ತೆ ನೋಡಿ. ನೀವ್ ಆತರ ಡೈಲಾಗ್ ಬಂದಾಗ ನೀವ್ ಆತರ ಮಾತಾಡಕ್ ರೆಡಿ ಇದ್ದೀರಾ ಅಂತ ನೋಡಿ. ಆತರ ಪಾತ್ರ ನಿಮ್ಗೆ ಬಂದ್ರೆ ನೀವು ಮಾಡ್ತೀರಾ ಅಂತಾನು ಯೋಚನೆ ಮಾಡಿ. ಆತರ ಸಿಚುವೇಶನ್ ನಿಮ್ ಮನೇಲಿ ನಡೀತಾ ಇದ್ರೆ
ಅದು ಹೌದಾ ಹಿಂಗಿರುತ್ತಾ ಅಂತ ಯೋಚನೆ ಮಾಡಿ. ಇದೆಲ್ಲ ವಿದ್ಯೆ, ಇದೆಲ್ಲ ಜ್ಞಾನ, ಯಾವುದು ವ್ಯರ್ಥ ಅಂತ ಅನ್ಕೊಳ್ಬಾರ್ದು. ಪ್ರತಿಯೊಂದ್ರಲ್ಲೂ ಕಲಿಯೋದಿರುತ್ತೆ. ತುಂಬಾ ಜನ ಬೈಕೊಂತಾರೆ, ಏನ್ ಮನೆ ಹಾಳು ಸೀರಿಯಸ್ ನೋಡ್ತಾರಪ್ಪ. ಏನ್ ನೋಡ್ಲಿ, ಕಲ್ದಿದ್ದೇನು ಅಂತ ಕೇಳಿ ಅಷ್ಟೇ. ಅದು ಬರೀ ಆ ಡೈಲಾಗ್ ಹೇಳಿ ಹೇಳಿ ಮನೆ ಹಾಳು ಮಾಡೋಂಥದ್ದಲ್ಲ, ಅದ್ರ ಹಿಂದೆಗಡೆ ಎಷ್ಟೊಂದು ಶ್ರಮ ಇದೆ. ಅದನ್ನಾದ್ರೂ ಜನ ಮೆಚ್ಕೊಳ್ಳಿ, ಅದನ್ನಾದ್ರೂ ಅಳವಡಿಸ್ಕೊಳ್ಳಿ, ಅದರಿಂದ ಜ್ಞಾನ ಪಡ್ಕೊಳ್ಳಿ, ಅವರು ಅಂತ ಒಂದು ವಿದ್ಯೆಯನ್ನ ಕಲೀಲಿ. ಈ ತರ ಯಾರಾದ್ರೂ ಗೈಡ್ ಮಾಡಕ್ ಆಗುತ್ತಾ? ಯೋಚನೆ ಮಾಡಿ. ಸೀರಿಯಸ್ ನೋಡ್ಬಾರ್ದು, ಪಿಕ್ಚರ್ ನೋಡ್ಬಾರ್ದು, ಇನ್ನೊಂದ್ ಮಾಡ್ಬಾರ್ದು ಅನ್ನೋದಲ್ಲ, ಅದರಿಂದ ಏನ್ ಕಲ್ತ್ರು ಅನ್ನೋದು ಇಂಪಾರ್ಟೆಂಟ್.